ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಯಾದ್ ಕೇಸ್. ಜಿಮ್ಗಳು ಲವ್ ಜಿಯಾದ್ ಕೇಂದ್ರಗಳಾಗ್ತಾ ಇವೆ ಅಂತ ಆರೋಪ. ಅನ್ಯ ಕೋಮಿನ ಯುವಕನ ಮನೆಗೆ ತೆರಳಿ ಹಿಂದೂಪರ ಸಂಘಟನೆಗಳು ಯುವಕನನ್ನ ಪೊಲೀಸರ ವಶಕ್ಕೆ ನೀಡಿದ ಹಿಂದೂಪರ ಸಂಘಟನೆಗಳು ಯುವತಿಯ ಮನೆಗೆ ನುಗ್ಗಿ ಗಲಾಟೆಯನ್ನ ಮಾಡಿದ ಯುವಕನ ಕುಟುಂಬ. ಸಮೀರ್ ಅನ್ನು ಅಪಹರಣ ಮಾಡಿದ್ದಾರೆ ಅಂತ ಗಲಾಟೆ ಆಗ್ತಾ ಇದೆ. ಯುವತಿಯ ಮನೆಯವರ ಮೇಲೆ ಹಲ್ಲೆ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿ ನಗರದ ವಿಕಾಸ್ ನಗರದಲ್ಲಿರುವ ಯುವತಿಯ ಮನೆ. ಯುವತಿಗೆ ಜಿಮ್ನಲ್ಲಿ ಪರಿಚಯವಾಗಿದ್ದ ಸಮೀರ್ ಯುವತಿಗೆ ಲವ್ ಜಿಯಾದ್ ಮಾಡ್ತಾ ಇದ್ದ ಆರೋಪ ಕೇಳಿ ಬರ್ತಾ ಇದೆ. ಜಿಮ್ಗಳ ವಿರುದ್ಧ ಹಿಂದೂಪರ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾರೆ. ಜಿಮ್ಗಳು ಲವ್ ಜಿಯಾದ್ ಕೇಂದ್ರಗಳಾಗ್ತಾ ಇವೆ ಅಂತ ಆರೋಪ. जल्दी लोगों जमा जल्दी लोगों जमा ಓಕೆ, ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಯಾದ್ ಕೇಸ್. ಜಿಮ್ಗಳು ಲವ್ ಜಿಯಾದ್ ಕೇಂದ್ರಗಳಾಗ್ತಾ ಇವೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಯುವಕನ ಮನೆಗೆ ಹಿಂದೂಪರ ಸಂಘಟನೆಗಳು ತೆರಳಿ ಒಂದು ಗಲಾಟೆಯನ್ನ ನಡೆಸಿ ಪೊಲೀಸರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ ಆರೋಪಿಯನ್ನ. ಹಳೆ ಹುಬ್ಬಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಹಳೆ ಹುಬ್ಬಳ್ಳಿಯ ವಿಜಯನಗರದ ನಿವಾಸಿ ಸಮೀರ್ನನ್ನು ಪೊಲೀಸಿಗೆ ಹಸ್ತಾಂತರ ಮಾಡಿದ್ದಾರೆ. ಯುವಕನ ಕುಟುಂಬದಿಂದ ಯುವತಿಯ ಮನೆಗೆ ನುಗ್ಗಿ ಗಲಾಟೆ ನಡೆದಿರೋ ಪ್ರಕರಣ. ಸಮೀರ್ನನ್ನ ಅಪಹರಣ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಯುವತಿಯ ಮನೆಯವರ ಮೇಲೆ ಹಲ್ಲೆ ಆರೋಪ ಕೂಡ ಇದೆ. ಹುಬ್ಬಳ್ಳಿ ನಗರದ ವಿಕಾಸ್ ನಗರದಲ್ಲಿದೆ ಈ ಯುವತಿಯ ಮನೆ. ಯುವತಿಗೆ ಜಿಮ್ನಲ್ಲಿ ಪರಿಚಯವಾಗಿರ್ತಾನೆ ಸಮೀರ್. ತದನಂತರದಲ್ಲಿ ಈ ಎಲ್ಲಾ ಘಟನೆಗಳು ನಡೆದಿರುವಂತದ್ದು. ಯುವತಿಗೆ ಲವ್ ಜಿಯಾದ್ ಮಾಡ್ತಾ ಇದ್ದ ಆರೋಪದ ಅಡಿಯಲ್ಲಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಬನ್ನಿ ಮಂಜುನಾಥ್, ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೀತಾ ಇದೆ, ಲವ್ ಜಿಯಾದ್ ಕೇಸ್. ಜಿಮ್ಗಳು ಲವ್ ಜಿಯಾದ್ ಕೇಂದ್ರಗಳಾಗ್ತಾ ಇವೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಏನಿದೆ ಇದರ ಹೆಚ್ಚಿನ ಮಾಹಿತಿ? ನೀವು ಏನು ಧಾರವಾಡದಲ್ಲಿ ಇತ್ತೀಚೆಗೆ ಒಂದು ಫಿಟ್ನೆಸ್ ಫಸ್ಟ್ ಅನ್ನೋ ಒಂದು ಜಿಮ್ನಲ್ಲಿ ಲವ್ ಜಿಹಾದ್ ಆರೋಪಗಳು ಕೇಳಿ ಬಂದಿತ್ತು. ತದನಂತರ ಈಗ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಸರಣಿಯಾಗಿದೆ. ಲವ್ ಜಿಹಾದ್ ಕೇಂದ್ರಗಳಾಗ್ತಾವ ಜಿಮ್ಗಳು ಎಂಬ ಈಗ ಪ್ರಶ್ನೆ ಸಾರ್ವಜನಿಕ ವಲಯಗಳಲ್ಲಿ ಹುಟ್ಟಿಕೊಳ್ತಾ ಇರುವಂತದ್ದು. ಹಿಂದೂಪರ ಸಂಘಟನೆಗಳು ಈಗ ಪ್ರಮುಖ ಆರೋಪಗಳನ್ನು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶವೇನೆಂದ್ರೆ, ಜಿಮ್ಮಿನಲ್ಲಿ ಪರಿಚಯವಾದಂತಹ ಯುವತಿಯೊಂದಿಗೆ ಅತಿ ಆತ್ಮೀಯವಾದ ಸ್ನೇಹವನ್ನು ಸಮೀರ್ ಏನೋ ಇರ್ತಾನೆ, ಅವನು ಬೆಳೆಸ್ತಾನೆ. ಈ ಹಿನ್ನೆಲೆಯಲ್ಲಿ ಸಮೀರ್ ಮತ್ತು ವಿಕಾಸ್ ನಗರದ ಯುವತಿಯೊಂದಿಗೆ ಒಂದು ಸ್ನೇಹ ಬೆಳೆದಿರ್ತದೆ. ಆ ಬೆಳೆದಂತ ಸ್ನೇಹ ಈಗ ಲವ್ ಜಿಹಾದ್ ಆರೋಪಕ್ಕೆ ಒಂದು ತಿರುವು ಮಾಡಿಕೊಟ್ಟಿದೆ. ವಿಜಯನಗರದ ಏನು ಯುವಕ ಇರ್ತಾನೆ ಸಮೀರ್, ಯುವತಿ ವಿಕಾಸ್ ನಗರದ ಯುವತಿಯೊಂದಿಗೆ ಜಿಮ್ಮಿನಲ್ಲಿ ಪರಿಚಯವಾಗ್ತಾನೆ. ಪರಿಚಯವಾದ ನಂತರ ಅದು ಸ್ನೇಹವಾಗಿ ಬೆಳೆಯುತ್ತದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಅಂಶ ಏನಂತಂದ್ರೆ, ಸಮೀರಿನ ಏನು ಕುಟುಂಬಸ್ಥರು ಇರ್ತಾರೆ, ವಿಕಾಸ್ ನಗರದ ಯುವತಿಯ ಮನೆಗೆ ನುಗ್ತಾರೆ. ಮನೆಗೆ ನುಗ್ಗಿ ಇದೊಂದು ಗಲಾಟೆ ಮಾಡ್ತಾರೆ. ಸಮೀರ್ನನ್ನು ಅಪಹರಣ ಮಾಡಿದ್ದೀರಾ ಎಂಬ ಆರೋಪದ ಮೇಲೆ ಯುವತಿಗೂ ಕೂಡ ಅಲ್ಲಿ ಕಳಿಸ್ತಾರೆ, ಅವರ ಮನೆಯೊಳಗೆ ನುಗ್ಗಿ. ಆ ಒಂದು ಘಟನೆಯಲ್ಲಿ ಯುವತಿ ಒಂದು ಗಾಯಾಳಾದ ನಂತರ ಅವಳನ್ನು ಕಿಮ್ಸ್ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗ್ತದೆ. ಈ ಒಂದು ಘಟನೆಯ ನಂತರ ಇದು ಹಿಂದೂಪರ ಸಂಘಟನೆಗಳಿಗೆ ವಿಷಯ ತಿಳಿಯುತ್ತದೆ. ಈ ತಿಳಿದಂತರ ವಿಷಯ ಹಿಂದೂಪರ ಸಂಘಟನೆಗಳು ಈಗ ಯುವಕ ಏನು ಸಮೀರ್ ಇದ್ದಾನೆ, ಸಮೀರಿನ ಮೇಲೆ ಲವ್ ಜಿಹಾದ್ ಆರೋಪವನ್ನು ಮಾಡಿ ಆ ಯುವಕನನ್ನು ಹಿಡಿದು ತಂದು ಈಗ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ಒಂದು ಹಸ್ತಾಂತರ ಮಾಡಿದ್ದಾರೆ. ಈಗ ಇತ್ತೀಚೆಗೆ ಧಾರವಾಡದಲ್ಲಿ ಕೂಡ ಇಂಥ ಒಂದು ಘಟನೆ ಬೆಳಕಿಗೆ ಬಂದಿತ್ತು. ಏನು ಅಂತಂದ್ರೆ, ಧಾರವಾಡದ ಫಿಟ್ನೆಸ್ ಫಸ್ಟ್ ಸೆಂಟರ್ ನಲ್ಲಿ ಹಿಂದೂ ಯುವತಿಯನ್ನು ಟಾರ್ಗೆಟ್ ಮಾಡಿಕೊಂಡು ಶಾಬೀರ್ ಅನ್ನುವ ಏನು ಜಿಮ್ ಟ್ರೈನರ್ ಇರ್ತಾನೆ, ಆ ಶಾಬೀರ್ ಟ್ರೈನರ್ ಕೂಡ ಯುವತಿಯೊಂದಿಗೆ ಹಿಂದೂ ಯುವತಿಗಳೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿರುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇದರ ನಂತರ ಈಗ ವಾಣಿಜ್ಯನಗರ ಹುಬ್ಬಳ್ಳಿಯ ಸರದಿಯಾಗಿದ್ದು, ಈಗ ಹಿಂದೂಪರ ಸಂಘಟನೆಗಳು ಈ ಜಿಮ್ಗಳ ಏನಿದ್ದಾವೆ ಮುಸ್ಲಿಂ ಯುವಕರು ನಡೆಸ್ತಾ ಇರುವಂತಹ ಜಿಮ್ಗಳ ಮೇಲೆ ಒಂದು ಗಂಭೀರ ಆರೋಪವನ್ನು ನಡೆಸ್ತಾ ಇದ್ದಾರೆ. ಈ ಮುಸ್ಲಿಮರು ಯುವಕರು ಏನೋ ಒಂದು ಜಿಮ್ ನಡೆಸ್ತಾ ಇದ್ದಾರೆ, ಆ ಜಿಮ್ಮಿನಲ್ಲಿ ಹಿಂದೂ ಯುವತಿಯರು ಹೋಗ್ತಾರೆ, ಬೇರೆ ಬೇರೆ ಸಮುದಾಯದ ಯುವತಿಯರು ಹೋಗ್ತಾರೆ. ಆದ್ರೆ ಯುವತಿಯರನ್ನು ಇಲ್ಲಿ ತಮ್ಮ ಸಮುದಾಯದ ಯುವತಿಯರನ್ನು ಹೊರತುಪಡಿಸಿ ಉಳಿದಂತಹ ಸಮುದಾಯದ ಯುವತಿಯರನ್ನು ಇರ್ತಾರೆ, ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಪುಸಲಾಯಿಸಿಕೊಂಡು ಅವರನ್ನು ಲವ್ ಜಿಹಾದ್ ಬಲೆಗೆ ಕೆಡಿಕೊಂಡು ಅವರನ್ನು ಬಳಸಿಕೊಳ್ತಾ ಇದ್ದಾರೆ ಎಂಬ ಆರೋಪಗಳನ್ನು ಈಗ ಹಿಂದೂಪರ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.